ಕೈ ಮುಟ್ಟೋದು. ಅಲ್ಲ ರುದ್ರ, ಯಾವಾಗ ನೋಡಿದ್ರು ಈ ಮನೆತನಕ್ಕೆ ಬರೀ ದುಡಿಯೋದೇ ಆಯ್ತಲ್ಲ ನಿಂದು. ಏನು ಹೀಗಾದ್ರೆ? ಇರ್ಲಿ ರುದ್ರ, ನಿನ್ನ ಮಗಳ ಮದುವೆ ಬಗ್ಗೆ ಏನು ವಿಚಾರ ಮಾಡಿದಿ? ಧನ್ಯರ ಇದೇ ತಿಂಗಳ 20ನೇ ತಾರೀಕು ಬಸವನ ಗುಡಿಯಾಗ ಮದುವೆ ಮಾಡ್ಬೇಕಂತ ವಿಚಾರ ಮಾಡೀನಿ ಧನ್ಯರ. ಹೌದಾ? ಹಾಗಾದ್ರೆ ವರ ಯಾರು? ನಮ್ಗೇನು ಹೇಳೇ ಇಲ್ಲಲ್ಲ. ಧನ್ಯರ ಹೊರ ಯಾರು ಅಲ್ರಿ, ಬೆಂಗಳೂರಾಗಿರೋ ನನ್ನ ತಂಗಿ ಮಗ ಅರವಿಂದ್ ಅಂತ. ಧನ್ಯರ ಈ ವರ್ಷ ಅವನು ಓದ್ ಮುಗಿತ್ರಿ. ನನ್ನ ಮಗಳ ಅವ್ರ ಮನ್ಯಾಗ ಜೋಪಾನ ಹೇಳ್ರಿ ಧನ್ಯರ. ಅದ್ರಾಗ ನನ್ನ ತಂಗಿ ತವ್ರ ಮನೆ ಹೆಣ್ಣು ತೊಗೋಬೇಕಂತ ಭಾಳ ಆಸೆ ಇಟ್ಕೊಂಡ್ರಿ ಅವರ. ಅದಕ್ಕಂತ ನನ್ನ ಮಗಳ ಅಂಬಿಕಾನ ಅವ್ರ ಮನೆಗೆ ಕೊಟ್ಟನ್ರಿ ಅವರ. ತುಂಬಾ ಒಳ್ಳೆಯದು ರುದ್ರ, ತುಂಬಾ ಒಳ್ಳೆಯದು. ಕರುಳು ಬಳ್ಳಿಗಳು ಒಂದಕ್ಕೊಂದು ಕೊಂಡಿಯಾಗಿ ಒಂದಕ್ಕೊಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ಸಹಿಸ್ಕೊಂಡು ಹೋಗ್ತಾರೆ. ಮೇಲಾಗಿ ಒಂದೇ ಮನೆಯ ಬರೆ ಅಂತ ಹೇಳ್ತಾ ಇದೀಯ. ಇರ್ಲಿ, ತುಂಬಾನೇ ಒಳ್ಳೆಯದು. ಹಾ ರುದ್ರ, ಅಳಿಯನಿಗೆ ಏನಾದರೂ ವರೋಪಚಾರ ಅಂತ ಮಾತಾಡಿದ್ಯಾ ಹೇಗೆ? ಇಲ್ರಿ ಧನ್ಯರ, ಏನೂ ಇಲ್ರಿ. ನನ್ನ ತಂಗಿ ನನ್ನ ಮಗಳನ್ನ ಕೊಟ್ರೆ ಸಾಕತ್ತ ಕೇಳ್ಯಾಡ್ರಿ. ಅದ ಒಂದು ಬಂಗಾರ ಕೊಟ್ಟಂಗತ್ತ ಹಿರಿ ಹಿಗ್ಯಾಡ್ರಿ ಧನ್ಯರ. ಆದರೂ 4 ಮಂದಿಯಾಗ ಮದುವೆ ದಿವಸ ಮಕ್ಕಳಿಗೆ ಏನಾರು ಮಾಡ್ಬೇಕಂತ ವಿಚಾರ ಮಾಡೀನಿ ಧನ್ಯರ. ಆ ದೇವ್ರ ಏನು ಬುದ್ಧಿ ಕೊಡ್ತಾನೆ ಅದನ್ನು ಮಾಡ್ಬೇಕಂತ ಮಾಡೀನಿ ಧನ್ಯರ. ರುದ್ರ, ನಿನಗೇನು 10 ಮಕ್ಕಳಿಲ್ಲ, ಇರೋದು ಒಬ್ಳು ಹೆಣ್ಣು ಮಗಳು. ಅದು ಅಲ್ಲದೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುತ್ತಿರುವಾಗ ಬರಿಗೈಯಿಂದ ಹಾಗೆ ಕಳಿಸ್ಬೇಡ. ಅವಳಿಗೆ ಬಂಗಾರದ ಉಡುಗೊರೆ ತವರಿಂದ ಏನಾದರೂ ಕೊಟ್ಟು ಕಳಿಸಪ್ಪ. ಇದು ನಿನ್ನ ಕೈಯಿಂದ ಆಗದೆ ಇದ್ರೆ ಇದರ ಜವಾಬ್ದಾರಿ ನಮಗಿರಲಿ. ನಾವೇನಾದರೂ ಬಂಗಾರದ ಕಾಣಿಕೆಯನ್ನು ಮಾಡಿಸಿ ನಿನ್ನ ಕೈ ಕೊಡುತ್ತೇವೆ. ಅವಳು ಗಂಡನ ಮನೆಗೆ ಹೋಗುತ್ತಿರುವಾಗ ಅವಳು ಕೊಳ್ಳಿಗೆ ಹಾಕಿ ಕಳಿಸು. ಹೌದು ಮಾಧವಿ, ನೀನು ಹೇಳುದು ಸತ್ಯ ಇದೆ ಕಣೆ. ನಮ್ಮ ರುದ್ರ ಈ ಮನೆಯಲ್ಲಿ 25 ವರ್ಷದಿಂದ ದುಡಿತಾ ಇದ್ದಾನೆ. ನಮ್ಮ ಅಂಬಿಕಾನ ಮದುವೆಯಲ್ಲಿ ಅಳಿಯ ಮತ್ತು ಮಗಳಿಗೆ ಮೈ ತುಂಬ ಬಟ್ಟೆ ಮಾಡಿ ಬಂಗಾರ ಹಾಕಿ ಕಳಿಸೋಣ. ರುದ್ರ, ನನಗೆ ನೀನು ದುಡ್ಡು ಕೇಳಿದಲ್ಲ, 1 ನಿಮಿಷ ಇರು, ತಂದು ಕೊಡ್ತೇನೆ. ಬ್ಯಾಡ್ರಿ, ಒಳ್ಳೆ ಮನಸ್ಸಿರು ನೀವು ಇಬ್ಬರು ಮದುವೆ ಮಂಟಪಕ್ಕೆ ಬಂದು ಹೊರವರೆಗೆ ಅಕ್ಷತೆ ಹಾಕಿದ್ರೆ ಸಾಕ್ರಿ. ರುದ್ರ, ತಗೋ ಈ ದುಡ್ಡನ್ನ ಇಟ್ಕೋ. ನೋಡು, ಊರಿನ ಜನರೆಲ್ಲ ಮೆಚ್ಚುವ ಹಾಗೆ ನಿನ್ನ ಮಗಳ ಮದುವನ್ನ ಅದ್ದೂರಿಯಾಗಿ ಮಾಡು. ಬ್ಯಾಡ್ರಪ್ಪ, ಬ್ಯಾಡ. ನಾ ದೇವ್ರ ಕೊಡಿ ಸಿಗ್ತಾ ಮಾಡ್ತೇನೆ ರೀ ಅಪ್ಪರ. ದೊಡ್ಡ ಬ್ಯಾಡ್ರಿ, ನೀವು ಮದುವೆ ಬಂದ್ರೆ ಸಾಕ್ರಿ ಅವರ. ರುದ್ರ, ಅಪ್ಪಾರ ಹೇಳ್ರಿ. ಇರ್ಲಿ ಬಿಡು ರುದ್ರ, ತಾಯಿ ಇಲ್ಲದ ಮಗಳು ಅಂತ ನಾವು ಅವಳಿಗೆ ತಂದೆ ತಾಯಿಯಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಬೇಡ ಅಂತ ಹೇಳ್ಬೇಡ ರುದ್ರ, ತೆಗೆದುಕೊಳ್ಳಪ್ಪ. ಆತ್ರವ ಹಂಗಾಗಲಿ ಧನ್ಯರ. ಮಗಳ ಮದುವೆಗೆ ನಮ್ಮ ಚಿಕ್ಕದನಿ ಮಾಂತೇಶಪ್ಪ ಬಂದರು ಭಾಳ ಚಲೋ ಆಯ್ತಲ್ರಿ. ಬರ್ತಾನೆ ರುದ್ರ, ಬಂದೇ ಬರ್ತಾನೆ. ನೋಡು, ಇನ್ನೊಂದು 2 ದಿವಸದಲ್ಲಿ ಅವನು ಪರೀಕ್ಷೆ ಮುಗಿಯುತ್ತೆ. ಮುಗಿದ ತಕ್ಷಣ ಅವನು ಬಂದೇ ಬರ್ತಾನೆ. ಯಾಕಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ಅವ್ರು ಬರೋದು ನನಗೂ ನೆನಪಿಲ್ಲ ನೋಡ್ರಿ. ಇನ್ನು 2 ದಿನದಾಗ ಬಂದಾರ್ರಿ, ಬರ್ತಾರೆ. ಚಲೋ ಆತ್ರಪ್ಪ. ಎಲ್ಲರೂ ನನ್ನ ಮಗಳ ಮದುವೆಗೆ ಬಂದ್ರೆ ಭಾಳ ಸಂತೋಷ ಆಕತ್ರಿ. ಸಂತೋಷ ಆಗ್ಲಾರ್ದು ಏನು ಮಾಡಿತ್ತು ರುದ್ರ? ನಿನ್ನ ಮಗಳ ಮದುವೆ ನಾನು ತಪ್ಪಿಸಿದ್ರೆ ಊರಲ್ಲಿರೋ ಜನ ಏನಂತ ಅನ್ಕೊಂತಾರೆ ರುದ್ರ? ಈ ರುದ್ರ ಭಟ್ಟಪ್ಪ ದಣಿ ಅಂತಂದ್ರೆ ಒಂದೇ ತಾಯಿ ಹೊಟ್ಟೆಯ ಮಕ್ಕಳು ಅಂತ ತಿಳಿತಾರೆ, ಅಣ್ಣ ತಮ್ಮ ಅಂತ ತಿಳಿತಾರೆ. ಅಂಥದ್ರಲ್ಲಿ ಅಂಬಿಕಾಳ ಮದುವೆಗೆ ನಾವು ಬರ್ದಿದ್ರೆ ಹೇಗೆ ಕಣೋ ರುದ್ರ? ನೀನೇನು ಚಿಂತೆ ಮಾಡಬೇಡ. ನನ್ನ ಜೊತೆ ನಮ್ಮ ಮಾಂತೇಶನು ಬರ್ತಾನೆ. ಯಾಕೆ ಗೊತ್ತಾ, ಇಲ್ಲಿವರೆಗೂ ಅವನು ನಿನ್ನ ಮನೆಯನ್ನು ನೋಡಿಲ್ಲ, ನಿನ್ನ ಮಗಳನ್ನು ನೋಡಿಲ್ಲ. ಬರ್ಲಿ ಅವನು ಬಂದ ತಕ್ಷಣ ಎಲ್ಲರೂ ಜೊತೆಯಾಗಿ ನಿನ್ನ ಮಗಳ ಮದುವೆಗೆ ಬರ್ತೀವಿ, ಗೊತ್ತಾಯ್ತಾ? ಅವರ ಮತ್ತು ದುಡ್ಡು ಕೊಟ್ಟನೆ ಅಂತ ತಿಳಿದ ನೀವು ಇಬ್ಬರು ಬರೋದು ತಪ್ಪಿಸ್ಬೇಡ್ರಿ. ಮತ್ತೆ ಇಲ್ಲ, ಬರ್ತೀವಿ. ಬರ್ಲಿಕ್ಕಂದ್ರೆ ನಾ ಈ ಮನೆಗೆ ಹೆಜ್ಜೆ ನಡೋಂಗ ನೋಡ್ರಿ ಅವರ. ಇಲ್ಲಪ್ಪ, ಬರ್ತೀವಿ. ಏನ್ರಿ ಸರಿ. ಮದುವೆ ಕೆಲಸ ಭಾಳ ಅದಾವ, ನಾ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೇನೆ ರೀ. ಆಯ್ತು ರುದ್ರ. ನೋಡು,
ಒಬ್ಬನೇ ಓಡಾಡ್ತಾ ಇದೀಯಾ? ಏನಾದರೂ ಮದುವೆ ಕೆಲಸ ಇದ್ರೆ ನನಗೂ ಸ್ವಲ್ಪ ಹೇಳು, ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ. ನೀನೇ ಒಬ್ಬನೇ ಕೆಲಸ ಮಾಡ್ತಾ ಮಾಡ್ತಾ ಸ್ವರ್ಗ ಹೋಗ್ಬೇಡ್ಕಣೋ. ಈ ಬಡವನ ಮದಿಗೆ ಏನು ಎಂಥ ಕೆಲಸ ರೀ ದೊಡ್ಡವ್ರಿ? ನಾನು ಮಾಡ್ತೇನೆ ನೋಡ್ರಿ ದನ್ಯಾರ. ನೀವು ಮದುವೆಗೆ ಬಂದು ಆಶೀರ್ವಾದ ಮಾಡ್ರಿ ಸಾಕ್ರಿ. ಆಯ್ತಪ್ಪ, ಮದುವೆಗೆ ಬಸವನ ಗುಡಿಗೆ ಬೀಗರು ಬರ್ತಾರಲ್ಲ, ಅವ್ರಿಗೆ ಏನು ಬೇಕೆಲ್ಲ ಅಲ್ಲಿ ವ್ಯವಸ್ಥೆ ಮಾಡೋಣ. ನೀನೇನದ್ರ ಬಗ್ಗೆ ಚಿಂತೆ ಮಾಡಬೇಡ, ಸರಿನಾ? ಹೇಳ್ರಿ. ಏನು ಹೇಳುದ್ರಿ? ಅಲ್ಲ ಕಣೆ, ಮಗ ಹುಟ್ಟಿ ಅಷ್ಟು ದೊಡ್ಡವನಾದ. ಹಾ, ಮತ್ತೇನ್ ಮಾಡೋದೀಗ? ಅಲ್ಲ, ಬರೀ ನಿನ್ನ ಮಗನ ಚಿಂತೆಯಲ್ಲೇ ನೀನಿದ್ರೆ ನನ್ನ ಚಿಂತೆ ಯಾರು ಮಾಡೋರು? ಚಿಂತೆ ಮಾಡೋ ವಯಸ್ಸ ಇದು. ತಲೆಗಿನ ಕೂದ್ಲೆಲ್ಲ ಬೆಳ್ಳಗಾಗ್ಯಾವ. ಅಲ್ಲ ಕಣೆ, ನೀನೇ ಹೇಗೆ ಮಾತಾಡಿದ್ರೆ ಈ ಬಡಪಾಯಿ ಗತಿ ಏನು ಅಂತೀನಿ. ಅಲ್ಲ ಕಣೆ, ಒಂದು ಸಿಹಿ ಮುತ್ತಿನ ಕಾಣಿಕೆ ಆದರೂ ಕೊಡಬಾರ್ದ? ಮುತ್ತು ಕೊಡೋ ವಯಸ್ಸಾಯ್ತು ನಮ್ದು. ಏನ್ರಿ ನೀವು? ಅದಕ್ಕೇನಂತೆ, ಮಗ ದೊಡ್ಡವನಾದರೂ ಆಗ್ಲಿ ಬಿಡು, ನಾವೇನು ಚಿಕ್ಕವ್ರಾಗ್ತೀವ? ಹಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಗೆ. ಸಿಹಿ
ಸಿಹಿ ಮುತ್ತಿನ ಹೆತ್ತಪ್ಪನ ಆಜ್ಞೆಯಂತೆ ನಾನು ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ. ಆದರೆ ಈ ಅರವಿಂದ್ ಎಲ್ಲಿದ್ದಾನೆ ಅಂತ ಸಿಗ್ತಾನೆ ಇಲ್ವಲ್ಲ. ಇರಲಿ, ನಾನೇ ಅವ್ರ ಕಾಲೇಜ್ ಕಡೆಗೆ ಹೋಗಿ ಹೊರಟೋದ್ರೆ. ಹೇಳು ನೋಡೋಣ ಅಂಬಿಕಾ, ನಾನ್ಯಾರು ಅಂತ. ನನ್ನನ್ನ ಮುಟ್ಟೋ ಹಕ್ಕು ಮತ್ತಾರಿಗೂ ಇಲ್ಲ. ಬಹುಶಃ ನೀವು ನನ್ನ ಹೃದಯದ ಪ್ರಿಯತಮನಾದ ಅರವಿಂದನೇ ಇರಬೇಕು. ಹೌದನಲ್ಲಿ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯಿತು? ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ನನ್ನ ಅರವಿಂದ್ ಅಂತ. ಈ ದೇಹದ ಅಂಗಾಂಗವನ್ನ ಮುಟ್ಟೋ ಹಕ್ಕು ನಿಮ್ಮನ್ನ ಬಿಟ್ಟು ಮತ್ತಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹೌದಾ ಅಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಹೇಳಿದೆಯಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಿರಲ್ಲ ನೀವು. ಇನ್ನು ಸ್ವಲ್ಪ ದಿವಸಗಳಲ್ಲಿ ನಮ್ಮ ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆ ಅಂತೆ. ನಮ್ಮ ತಂದೆಯವರು ಇವತ್ತೇ ಊರಿಗೆ ಬರಬೇಕು ಅಂತ ಪತ್ರ ಬರೆದಿದ್ದಾರೆ. ನಾನು ನಮ್ಮ ಧರ್ಮಪುರಕ್ಕೆ ಹೋಗಬೇಕಾದ್ರೆ, ನನ್ನನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನ ಮನಸ್ಸು ಯಾಕೋ ತಳಮಳವಾಗ್ತಾ ಇದೆ ಅರವಿಂದ್. ಯಾಕೆ ಅಂಬಿಕಾ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಮದುವೆ ಆಗುವವರೆಗೆ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ. ಮದುವೆ ಆದ ನಂತರ ನೀನು ಮತ್ತೆ ನಮ್ಮ ಮನೆಗೆ ಬಂದೇ ಬರ್ತೀಯಲ್ಲ. ಅರವಿಂದ್, 15 ದಿವಸವಲ್ಲ 15 ನಿಮಿಷ ನಿಮ್ಮನ್ನು ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನೋ ಹೇಳ್ತಾ ಇದೆ. ಅಲ್ಲ ಅಂಬಿಕಾ, ನಾನು ಅಕಸ್ಮಾತ್ತಾಗಿ ಇವತ್ತೇ ಸತ್ತು ಹೋದರೆ? ಬಿಟ್ಟು ದಯವಿಟ್ಟು ಅಂತ ಮಾತನಾಡಬೇಡಿ. ನೀವು ಸತ್ತು ಹೋದ್ರೆ ನಾನು ಬದುಕ್ತೀನಿ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಮ್ಮ ಸಾವಿನ ಮಾನಸಿಕ ನೋವಿನಲ್ಲಿ ಕೊರಗೆ ಕೊರಗೆ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ. ಇಲ್ಲ, ನಿಮ್ಮ ಸಾವಿನ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸಾಯ್ತೀನಿ. ಅಂಬಿಕಾ, ಹೌದು ಅದು. ಒಂದು ಹೆಣ್ಣಿಗೆ 10 ಹಲವಾರು ಆಸೆಗಳಿರಬಹುದು. ಆದರೆ ಒಂದು ಹೆಣ್ಣು ಹೃದಯಪೂರ್ವಕವಾಗಿ ಒಬ್ಬರಿಗೆ ಮಾತ್ರ ತನ್ನ ಮನಸ್ಸನ್ನೇ ಕೊಟ್ಟಿದ್ದಾಳೆ. ಅವನೇ ದೂರವಾದಾಗ ಆ ಹೆಣ್ಣು ಬದುಕಿ ಸತ್ತಂತೆಯೇ ಸರಿ. ನೀನಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದೆ ಮೀನು ಬದುಕಿದಂತಾಗುತ್ತೆ. ನನಗೂ ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲ್ಲ ಅಂತ ನಾವು ಚೆನ್ನಾಗಿ ಗೊತ್ತು. ಅಂಬಿಕಾ, ನಮ್ಮ ಪ್ರೇಮ ಪ್ರಳಯವಾದರೆ ನಾವು ಬದುಕಲ್ಲ ಅಂತ ಚೆನ್ನಾಗಿ ಗೊತ್ತು. ನಮ್ಮ ಪ್ರೀತಿಯನ್ನು ಸುಗಮಗೊಳಿಸಲು ಆ ಭಗವಂತ ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ಚೆನ್ನಾಗಿ ನಡೆದು ಹೋಗ್ತಾ ಇದೆ. ಅರವಿಂದ್, ನನಗೆ ತುಂಬಾ ಹೊತ್ತಾಯ್ತು. ನಾನಿನ್ ಬರಲಾ? ಹಾ ಅರವಿಂದ್, ನಿಮ್ಮ ಜೊತೆ ನಮ್ಮ ಮದುವೆಗೆ ಮತ್ತಾರ್ಯಾರು ಬರ್ತಾ ಇದ್ದಾರೆ? ನಾನಂತೂ ಬರಲೇಬೇಕಲ್ಲ. ಹೌದು, ಮತ್ತೆ ನಿಮ್ಮನ್ನ ಬಿಟ್ಟು ನಾನೊಬ್ಳೆ ಮದುವೆ ಮಾಡ್ಕೊಳ್ಳ ಅರವಿಂದ್? ಹೌದಲ್ವೇ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು ಮತ್ತು ಅಪ್ಪ ಅಮ್ಮ ಎಲ್ಲರೂ ಸೇರಿ ನಿಮ್ಮ ಊರು ಮುಂದುಗಡೆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಬಿಡುತ್ತೇವೆ. ಮದುವೆ ಆದ ತಕ್ಷಣವೇ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಹೌದು ಮಧುಚಂದ್ರಕ್ಕೆ ಹೋಗೋ ಸ್ಥಳ ಯಾವುದು? ಅಂಬಿಕಾ, ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಅಂತೆ ನಿಮ್ಮ ಆಸೆ ಬಹುಬೇಗ ಕೈಗೂಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾ, ನಾನೇನು ಹೋಗ್ಲೇ? ಅಂಬಿಕಾ, ಇಷ್ಟು ಹೇಳೋದಕ್ಕಾಗಿ ನನ್ನನ್ನು ಇಲ್ಲಿವರೆಗೆ ಕರೆಸಿದೆಯಾ? ಸರಿ ರಾಯರೇ, ನಾನಿನ್ ಹೋಗಿ ಬರ್ತೀನಿ. ಮತ್ತೇನು ಕೊಡಬೇಕು ನಿಮಗೆ? ಮತ್ತೇನು ಕೊಡಬೇಕಾಗಿಲ್ಲ. ನೀನು ಬರುವವರೆಗೆ ನನಗೆ ಒಂದೇ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು. ಸರಿ, ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಮತ್ತೆ ಯಾರವ್ರ ಕಣ್ಣಿಗೆ ಹೇಳುವುದು? ಶಶಿ ಮೂಡಿದ ಗಂಗಾಳಿ ಬಿಸಿ ಬಂತು ಗಂಗ ಸೆಲ್ಲಾಡಿ ಹೋತು ತುಂಬಿಯಾನಂದ. ಶಶಿ ಮೂಡಿದ ಶಶಿ ಮೂಡಿದ
ಮೂಡಿದ ತಂಗಾಳಿ ಬಿಸಿ ಬಂತು ಗಂಗಾ ಕಲ್ಯಾಣಿ ಹೋಯ್ತು ತುಂಬಿಯಾನಂದ ಶಶಿ ಮೂಡಿದ ಆರವಿ ಜಾರಿದ ಶಶಿ ಮೂಡಿದ ತಂಗಾಳಿ ಬಿಸಿ ಬಂತು ಗಂಗಾ ಎಲ್ಲಾಡಿ ಹೋಯ್ತು ತುಂಬಿಯಾನಂದ ನಾನು ಬರ್ತೀನಿ. ತೋ ಸಾಕಾಗಿ ಹೋತ್ರಿ ನನ್ನ ಜನ್ಮ. ಹೆಣ್ಣು ಹಡಿಬಾರ್ದ್ರಪ್ಪ. ಹೆಣ್ಣು ಹಡಿದ ಕ್ಯಾಸಿ ನಮ್ಮ ಮನೆ ಮಾಡ್ಕೋತ ಕೂತ್ರ ಇವ್ರು ಬೆಂಕಿ ಹಚ್ಚಲಿ. ಇಬ್ಬರು ಪೊಲೀಸರು ಕೊಂಡು ನನ್ನ ಮಗಳನ್ನ ತಿಕ್ಕೇ ತಿಕ್ತಾರೋ ಏನು ಹೇಳ್ರಿ ನಾನು. ಈಗ ಮಗ ಎಲ್ಲಿ ಹೋಗ್ಯಾನ ನೋಡ್ರಿ. ಎಲ್ಲ ಜೋಕುಮಾರನ್ ಮಾಡಿದ, ಗುಳ್ಳೋನ್ ಮಾಡಿದ, ಎಲ್ಲ ಮಾಡಿದ. ಈಗ ಗುರ್ಚಿ ಒಂದು ಮಾಡ್ಕೊಂಡು ಉಳ್ದೈತೆ ಮಗಂದ. ಒಂದು ಗುರ್ಚಿ ತೊಗೊಂಡು ಕ್ಯಾಸ್ ಕಳಿಸ್ತೀನಿ ಮಗನ. ಈಗ ಹಂಗೆ ಬಿಡಂಗಿಲ್ಲ ಅವನು. ಗುರ್ಚಿ ತೊಗೊಂಡು ಓನಿ ಸಂಧಿ ಬಜಾರ್ ತಿರುಗಿ ಅದಕ್ಕೂ ಭಿಕ್ಷಾ ಬೆಳಿಲ್ಲ ಮಗಗೆ. ಭಿಕ್ಷಾ ಬೇಡಕ್ಕೆ ಹಚ್ಚಿ ನನ್ನ ಮಗಳಿಂದ ದೂರ ಮಾಡ್ತೀನಿ ನನ್ನ ಮಗನ. ತೊಗೊಂಬರ್ತಾನೆ ಮಗ ಏನೇನು ಮಾಡ್ಕೋತ ಕೇಸ್. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಚಂದದ ಗುಡಿ, ಅಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಗಂಧದ ಗುಡಿ. ಮನಸ್ಸು ವಿಷಾದವಾಗಿ ಏತಕ್ಕೆ ದೇಹ ಪ್ರಾಣವನೆ ಕೇಳಿ ನೋಡುತ್ತಿರು ಮನಸ್ಸು ಕಣ್ಣಲ್ಲಿ ಹಾಕು. ಬರ್ರಿ ಗರ್ದಿ ಗಮ್ಮತ್ತ ನೋಡ್ರಿ, ಗೋಲ ಗುಮ್ಮಟ್ಟ ನೋಡ್ರಿ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ
ತೋರ್ಸುಮ್ ಹಂಗಂದ್ರ ಬರ್ರಿ ಬರ್ರಿ ಅಂದು ಹಿಂದೂ ನೋಡಿಲ್ಲ ಮುಂದೂ ನೋಡಿಲ್ಲ ಅಂತ ಚಿತ್ರ ಫಿಲ್ಮ್ ತಂದೇವು. ಬರ್ರಿ 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 ಮೇಡಮ್ ಅವ್ರ. ಹಾ ಹೇಳ್ತಂದಡಿ ಯಾಕೆ ಅವಸರ ಮಾಡಿದ್ದಿ ಈ ಸಾಬ ಹಾ ಇದೇನು ನಿಂದು ಗರ್ದಿ ಗಮ್ಮತ್ ತಿಂಡಾಪಿ ಇದ್ರಾಗ ಗರ್ದಿ ಗಮ್ಮತ್ತ ಯಾರು ಎಂದು ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ ಅಂತ ತೋರಿಸ್ತನು ಬಗ್ಗೆ ನೋಡಿದ್ರಾಗ. ಬಾಕಿ ನೋಡ್ಬೇಕ ಹೌದು, ಮತ್ತೆ ನೇತ್ರ ಕಾಣೋದಿಲ್ಲ ಅದು. ಓ ಇದನ್ನ ನೋಡಂದೆ ನೀನು ಅಯ್ಯೋ ನಾನ ಬೇರೆ ತಿಳ್ಕೊಂಡಿದ್ ನೋಡ ಹಂಗ ತಿಳ್ಕೊಬೇಡ. ಅಲ್ಲೋ ಸಾಬ ಹಾ. ಹಂಗಂದ್ರ ತೋರಿಸು ನಿನ್ನ ಸ್ವಂತ ಪಿಕ್ಚರ್. ಬರ್ರಿ ಮೇಡಮ್ ಅವ್ರ, ಸ್ವಲ್ಪ ಬಗ್ಗೆ ನೋಡ್ರಿ, ನಾವು ಬಾರಿಸ್ತೀವಿ, ಆಮೇಲೆ ನೋಡ್ರಿ. ಹಾ ಹೌದ್ರಾ ಹಾ ಜಿಂಗಿ ಚಕ್ಕ ಜಿಂಗಿ ಏ ಚಕ್ಕ ಜಿಂಗ ಜಿಂಗಿ ಚಕ್ಕ ನಡಿ ಬಾಕತೀನಿ ಅಡ್ಯಾಕ ಅವಸರ ಮಾಡಿ ನೋಡ್ಬೇಕಲ್ಲ. ಹಾ ಲೇಟ್ ಮಾಡಂಗಿಲ್ಲ ನಮ್ಮ ಕಡೆ. ಹಾ ಸ್ವಲ್ಪ ನ್ಯಾಯ ಅವಸರ ನಿಮ್ದು. ಅಯ್ಯೋ 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 ನಡಿ ಕೆತ್ತ ಬಂದ ಕೈ ಏನು ಹೊಯ್ಕೊಳ್ದ ನಿಂತಿಗೆ ಒಂದ್ ಕಿತ್ರೆ ಏನತ್ತ ಇನ್ನೊಂದ್ ಐತಿ ಅದ್ರಾಗ. ಏನ್ ನೀ ಸಾಮಾನ್ ಎಲ್ಲ ಲೂಸ್ ಅದ ಏನು ನಮಗ್ ಎರಡೆರಡು ಇರ್ತಾವ. ಅದಕ್ಕ ಒಂದ್ ಕಿತ್ತ ಬೇಕು ನಿಂದು. ಹಾ ಒಂದ್ರಾಗ ನೋಡ. ಹಾ, ಚಾಲು ಮಾಡು. ಹಾ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ನೋಡ್ತಿ ಗಮ್ಮತ್ತ ನೋಡ ಗೋಳ ಗುಮ್ಮತ್ತ ನೋಡ ಹುಡುಗಿ 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 ಬಂತಾಳ ನೋಡ ನೀರಿಗೆ ಹೊಂಟಾಳ ನೋಡ. ಹೆಂಗೈತೆ? ಈ ಹುಡುಗ ಹ್ಞೂ ಅಲ್ಲಿ ಯಾರ್ ಲೇವ ಹೆಣ್ಣಿನ ಧ್ವನಿ ಗಂಡಿನ ಧ್ವನಿ ಯಾರೋ ತಾನ ಹಾಡ್ತಾನಲ್ಲ ಯಾರು ಈ ಹುಡುಗ ಏ ಅದೆಲ್ಲ ತೆಗದ ಹೋಗಿದೀವಿ, ಬ್ಯಾರೆದ್ ಹಾಕ್ಯೋ. ಯಾವ್ದು? ಏನಂದ್ರ ನಿಂದು ಫೋಟೋ ಐತ್ ನೋಡದ್ರಾಗ. ನಂದ ಇಬ್ರ ಪೊಲೀಸರು ಕೂಡ ಡ್ಯಾನ್ಸ್ ಮಾಡಿ ಗೊತ್ತೈತನ, ಅದು ಹಾಕ್ಯಾನಿ. ಎಲ್ಲಿ ಹೇಳು? ತಡಿ ನೋಡ್ತೀನಿ. ಹಾ ನೋಡ. ಹೇ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಗಮ್ಮತ್ತ ನೋಡ. ಹೆಂಗೈತೆ? ನಿಂದ ಐತಿಲ್ಲ? ಹೌದಲ್ಲ ಅಲ್ಲ ನಾನು ಆ ಪೊಲೀಸ್ ಜೊತೆ ಫೋಟೋ ತಗೊಂಡು ಇದ್ರಾಗ ಯಾಕೆ ಬಂದಿತ್ತದು ಇಲ್ಲ, ಅದೇನಾಗೈತೆ ಅಂದ್ರೆ ನಿಮ್ಮ ಮನೆ ನಾಟಕದಾಗ ಇಬ್ರು ಪೊಲೀಸ್ ಕೂಡ ಡ್ಯಾನ್ಸ್ ಮಾಡಿಲ್ಲ, ಹೌದು ಮಾಡಿದ್ದೆ. ಅದನ್ನ ಕ್ಯಾಚ್ ಮಾಡಿದಾರ, ಹಾಕಿದ್ನಿ. ಇರ್ಲಿ, ಅದ್ರಾಗ ಕೇಡಿ ಚಲೋ ಅನ್ಸಾನು ಏನು ಬೇಡಿ ಚಲೋ ಅನ್ಸಾನು? ನನ್ನ ಮನಸ್ಸು ಕರೆಕ್ಟ್ ಯುವರ್ ರೈಟ್. ಕೇಡಿ ಅವನ ಮೇಲೆ ಮನಸ್ಸಾಗೈತೆ ನನಗೆ. ನಾವು ಒಂದು ಕಿಡ್ನಿ ಇಲ್ಲ, ಅದಕ್ಕೆ ಅವ್ನು ಕೇಡಿ ಅಂತ ಹೆಸರು ಇಟ್ಟಾರ. ಅವನೇನು ಮಾಡ್ತೀವಿ? ಸುಮ್ ಬೇಡಿ ಹೂ ಅನ್ನ. ಬಿಡಿಗೆ ಕಣ್ಣಿಲ್ಲ ಅಂತ ಅದಕ್ಕೆ ಬಿಡಿ ಅಂತ ಹೆಸರಿಟ್ಟಾರ. ಎಲ್ಲ ಸುಳ್ಳಮ್ಮ, ಸುಳ್ಳದು ಅಂತದೇನಿಲ್ಲ. ಏ ಅಲ್ರಿ ಅವಾಗ ಏನ ಮತ್ತ ಮಳ್ ಹಾವು ಮಲ್ರೋಗ ಐತಂತಲ್ಲ. ಇಲ್ಲ ಮಳ್ಳಿಲ್ಲ, ಅದ ಶಾನೆ ಐತಿ. ನೀ ಹೂ ಅಂದ್ರೆ ಇದ್ರಾಗ ಅದಾನೆ ಬೀಡಿ. ಅವನು ಎಬಸ್ಲೇನೆ ಹೊರಗೆ ಹೇಳ. ಹ್ಞೂ ಅನ್ಲೆ ಹಾ ಹೂ ಅನ್ನ. ಅನ್ಲೆ ಹಾ ಟೈಮ್ ಬ್ಯಾಡ. ಯಾಕೆ ನಿನಗೇನು ತ್ರಾಸ ಆತನ? ಎಲ್ಲಾರು ಹೂ ಅನ್ನಕತ್ತಾರ, ಈ ಮಗ ಬೇಡ ಅನ್ನಕತ್ತಾನ. ಯಾಕೇನು? ಯಾಕೋ ಹೊಟ್ಟಿ ಕಿಚ್ಚಿರ್ಬೇಕು. ಆದ್ರೂ ನಾನು ನೀನು ವಿರೋಧ ಪಾರ್ಟಿ ಇದ್ರೆ ಹ್ಞೂ ಅಂತೀನಿ. ಆದ್ರೆ ತೋರಿಸಿ ನೋಡೋಣ ಹೆಂಗೈತೆ ಅಂತೇಳಿ. ಅವ್ನು ಹೊರಗೆ ತಗದ್ಲ ಬೇಡಿಗೆ ತೆಗಿ ಹೊರಗೆ. ಏ ಬಿದ್ದೆ ಸತ್ತಿ ಹಗರ್ಕ ಹೋಗ. ಏನು ಅವಸರ ಮಾಡ್ತಾವ ಇವು? ಬಿದ್ದೆ ಬಿದ್ದೆ ಬಾತರು ಮಲ್ಲಿ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಗೆದ್ದೆ ಗೆದ್ದೆ ಬಾಯಿ ಕಿಸಲ್ಲಿ ಗೆದ್ದೆ ಕಿಸಲ್ಲಿ ಗೆದ್ದೆ ಬಾಯಲ್ಲ ಒಂದೇ ಮೈಯಲ್ಲ ಒಂದೇ ಇನ್ನೆಲ್ಲಿ ನಿದ್ದೆ ಬೇಬಿ ಬಿದ್ದೆ ಬಿದ್ದೆ ಬಾಯಿ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ. ಹೋಗ ನೀ ಸುಮ್ ಕುಂದ್ರ. ಮಾಮ ನೋಡೋನು. ಮಾಮ 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 ಓ ಓ ಓ ಬಂದ್ ನೋಡ. ನೀನ ಹ್ಞೂ ನೀ ಏನದು ಯೋ ಮರ್ರೆ ಅಂತವೆಲ್ಲ ವಿಷಯ ನನಗೆ ಮೋಸ ಮಾಡ್ತೀನಿ ನೀ. ಅದಕ್ಕೆ ನೋಡು, ನೀನು ನನ್ನ ಮೇಲೆ ಮನಸ್ಸಿದ್ರೆ ಇದೀಗ ಹೂ ಅಂದಿ ಅವ್ರಿಗೆ. ನೀವು ಹೂ ಅಂದಿ ಅಂದ್ರೆ ಸಾಕು. ನೀನು ನನ್ನ ಮೇಲೆ ಮನಸ್ಸಿದ್ದಾಗ ನಾನು ನಿನ್ನ ಮೇಲೆ ಮನಸ್ಸಿಟ್ಟನು. ಬಾ ಇಬ್ರು ಒಂದು ಹಾಡೋಣ ಡ್ಯಾನ್ಸ್ ಮಾಡಿ. ಹಿಂಗಂತ್ಯ ಹಾ ಚಾಲೋ ಮಾಡಿ. ಎಷ್ಟ ಚಂದ ಎಬಸ್ತೀರಿ ಏ ನಾವ್ ಹಂಗ ನೋಡ್ರಿ ಸರ್. ಹುಡುಗಿ ಹುಚ್ಚಾಗುವಂಗ ಒಂದು ಬಗಿ ಗಳಿ ಬಿಳಿ ಕೋರಿ ಮೈಯಾರಿ ಬಾದಾಮಿ ಬಣ್ಣದ ಗಜಗೌರಿ ಹಚ್ಚಿದಿ ಗಮ ಗಮ ಕಸ್ತೂರಿ ಹರಗುತ್ತ ಹುಡುಗಿ ನಿನ್ನ ತಂಬೂರಿ. ಮೇಡಮ್ ಮಾರ ಹುಡುಗಿ ಹುಚ್ಚಾಗುವಂಗ ಒಂದು ಬಗಿ Ulama
ಗಲಬೀಲಿ ಪೋರಿ ಮೈಯಾರಿ ಬಾದಾಮ ಬಣ್ಣದ ಗಜಗೌರಿ ಪುಂಗಿ ನೋಡಿರೇನ್ರಿ? ಏನವ ಯವ ಮಗಳ ಎಲೇ ಚಿನ್ನಾಲಿಗೆ ಪೊಲೀಸ ಅದನ್ನೇನು ಕೊಳಗೆ ಹಾಕೊಂತ ಅಡ್ಡಾಡ್ತಿಲ್ಲ ಏ ಮಗನ ನೋಡ ಹೆಂಗೆ ತೆಗಿತಾರ್ತ ನೋಡು ಮಗಳ ಅದನ್ನ ತೊಗೊಂಡು ಹಾಡಕ್ಕೂ ಬರೋಲ್ಲ ಕುಣ್ಯಾಕ ಬರೋಲ್ಲ ಮಗನ ಹಂಗಲ್ಲ ಮಗನ ಅದ ದೇಕೋ 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 ಜಲ್ವಾ ದೇಕೋ दिल्ली का कुतुब मीनार देखो बम्बई शहर की बाजार देखो ये आगरा की ताजमहल कर बैठे चल संसार देखो ಏ ಯವ್ವ ಮಗಳ ಯಾಕವ ಸ್ವಲ್ಪ ಹೆಗಲಿಗೆ ಹಾಕೊಂಡು ಇಬ್ರು ಕೂಡ ಎಲ್ಲಿ ಹೊಂಟಿರಿ? ಎಲ್ಲಿ ಹೊಂಟಿಲ್ಲ ಪೈಲ ದಾರ್ಯಾಗ ನಿಂತೀವಿ. ಏನವ ಇದು ನಿನ್ ಬಾಳೆ ಇಲ್ಲೇ ಕಾಗಿ ಮಾರಿ ಅಂತವನ ಗೂಗಿ ನಿನಗ ಯಪ್ಪ ನಿನಗ ಗೂಗಿ ಮಾರಿ ಅಂತವನ ನಿನಗೆ ಎಲ್ಲಿ ಹೊಂಟಿಲ್ಲ ಮಗನ ಅಂತ ಹಾಕೊಂಡ ಯಪ್ಪ ಯವ್ವ ಮೊದಲ ಟಪ್ಪಿಗೆ ತೆಗಿಸ್ಕೊಂಡೆ ನಿನಗೊಂದು ಸರ್ಪ್ರೈಸ್ ಐತಿ ನನಗೊಂದು ತೆಗಿಸ ಟಪ್ಪಿಗೆ ಇವನ್ ನಿನ್ನ ಸಂಬಂಧ ಬರ್ತೀನಿ ಯಾವ ಟಪ್ಪಿಗೆ ತೆಗಿಸ್ ಮೊದಲ ಅಗ್ಯಾ ತಪ್ಪಿಗೆ ಏ ತೆಗಿಯೋ ಮಮ್ಮ ಯವ್ವ ನೋಡು ಯಪ್ಪ ನೋಡು ಏ ಮಾಮ ಹನಿ ಅಲ್ಲ ನೋಡಲ್ಲ ಈ ಮಗನ ಬಿಸಲಾಗ ನಿಂದಿಸಿ ಒಂದು ಆಮ್ಲೆಟ್ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ ಹೌದವ ಸುಳ್ಳಲ್ಲ ನೋಡಿ ಹಂಗ ತೆವಿ ಅಲ್ಲ ಹಾಕಿದ್ದೇನೋ ಒಂದು ಆಮ್ಲೆಟ್ ಟನ್ 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 ತೆವಿ ತೆವಿ ಹೇ, ರೊಟ್ಟಿ ಮಾಡೋದು ಚೆನ್ನಾಗಿಲ್ಲ. ಬಿಸಲಾಗ ಅಲ್ಲ ಇನ್ನ ಬಹದ್ದೂರ. ಮೋತಿ ನೋಡ್ರಿ ಒಂದು ಗೋಕ್ಮಾರ್ ಮಾಡಿದ ಗುಳ್ಳೋ ಮಾಡಿದ ಮಗ ಗರ್ದಿಗೆ ಮಾಡಿ ನನ್ನ ಮಗಳಿಗೆ ಮೋಸ ಮಾಡಕ್ ಬಂದ ಇಲ್ಲೇ ಇನ್ನೊಂದು ಉಳ್ದತ್ ನೋಡಿ ನಿಂದ ಏನು ಉಳಿತ ಗುರುಚಿ ಗುರುಚಿ ಇಟ್ಕೊಂಡು ಹೆಗಲ ಮ್ಯಾಗ ತಲೆ ಮ್ಯಾಗ ಇಟ್ಕೊಂಡು ಓನು ಆಗು ನೀರ್ ಹಾಕ್ತಾರೋ ನಿನ್ನ ಜ್ವಾಲ ಕಾಲ ಕಡಿ ಎಲ್ಲ ಕೊಡ್ತಾರೋ ಮತ್ತ ಗುರುಜಿ ಅಲ್ಲೋ ನಿಮ್ಮೋನ ಗುರುಜಿ ಅನ್ನ ಉರುಚಿ ಅದ ಅದ ಓಲೆ ಗುರುಚಿ ಅಂದ್ರೆ ಏನು ಗುರುಜಿ ಅಂತಾನೆ ಏನೋ ರುಚಿ ಅಂತಾನೆ ಏನ್ ನಮ್ಮಪ್ಪ ನನ್ನ ಮಗ ಏನಕ್ಕೆಪ್ಪ ಗುರುಚಿ ಅಂತ ಗುರುಚಿ ನಾನು ಬಸ್ಸದಾಗ ಹೋಗ್ ಮಗನ ಹೇಳಕ್ಕೆ ಗುರ್ಚಿ ಹೊತ್ಕೊಂಡು ಓನ್ ಹೋಗು ಮುಗಿಸ್ಕೊಂಡು ಹೋಗ ಅದು ಗೊತ್ತಿಲ್ಲ ಮಾಮ ಅದು ನೀನ ಹಾಡಬೇಕು ನಾನು ಹಾಡ್ಬೇಕು ಅಂದಾಗ ಮತ್ತೆ ನನ್ನ ಮಗಳು ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗ್ಯಾವ. ಇಲ್ಲ ನಿನಗೆ ಏನ್ರ ಬರ್ತಲಿ ಬರೇ ಬರ್ತೀನಿ ನಮ್ಮ ಅಪ್ಪಗೆ ಹಾಡಂತಿ ಬರ್ತೀನಿ ನಮ್ಮ ಅಪ್ಪಗೆ ಹಾಡ್ ನಿನಗೆ ಏನ ಬರ್ತಂತ ಲವ್ ಮಾಡಕ್ ಅಷ್ಟ ಯಾವ ಲವ್ ಮಾಡಕ್ ಬರ್ತ ಬಾಳ ಕೆಟ್ಟ ಬರ್ತೈತಿ ಇಲ್ಲಿ ಹೆಗ್ಲ ಬಂದು ಕುಂದ್ರಾಕ್ ಬರ್ತಾನ ಕುಂಡ್ರ ನಾನು ಕ್ಯೂ ಮಾಡಿ ಪಾಡ್ಡನ್ ಮತ್ತೆ ಇಲ್ಲಿ ಕೇಳಿ ಅದು ಬದಾನ ಕಲ್ತಿಲ್ಲ ಅದಕ್ಕೆ ನಾಲೆಜ್ ಇಲ್ಲ ಕುರ್ಚಿ ಹಾಡು ಗೊತ್ತಿಲ್ಲ ಹಾಡು ಹಾಡ್ತೀನಿ ನನ್ನ ಮಗಳು ಬಿಟ್ಟು ಹೋಗ್ಯ ಹಾಡಂಗಾರ ಹಾಕೋ ಕುರ್ಚಿ ತಲೆ ಮ್ಯಾಗ ಇಟ್ಕೋ ಗುರುಚಿ ಎಲ್ಲಾದ ಬಂದಿ ಹಳ್ಳ ಪಲ್ಲ ಹರಿದಾಡ ಬಂದಿ ಚಂದೂರಾಮ ಬಂದರ ಕಾಲಿ ಸುರಿಮಲಿಗೆ ಬಡದರ ಒಕ್ಕಲಿಗಾರ ಮಗನ ತಲೆಗೆ ಎಣ್ಣಿಲ್ಲ ಬಣ್ಣ ಕೊಡ್ತೀನಿ ಬಾಮಲಿಯ ಸುಣ್ಣ ಕೊಡ್ತೀನಿ ಸುರಿಮಲಿಯ ಹಿಂಗ ಹರ್ಕೋತ ಹೋಗು ದುನಿಯಾ ನಿನ್ ರೊಕ್ಕ ಜ್ವಾಲ ಕಾಲ ಬರ್ತಾವ ನನ್ನ ಮಗಳು ತಗೊಂಡ್ ಏನ್ ಮಾಡ್ತಿ ಮಾರ ಯಾರು ಬೇರೆ ಲಗ್ನ ಹೋಗ ಮತ್ತೇನ ಸಿಗ್ತೈತಿ ಮತ್ತೇನ್ ಸಿಗತ್ತೆ ನೀನ್ ನಾವು ನನ್ನ ಮಗಳ ಸನಿಯಕ್ಕೆ ಬಂದರೆ ನೀನು ಮಾಸ್ತರ್ ಬಂದು ಕಲ್ಲಿಗಿಲ್ಲಿ ದೊಡ್ತಾರೆ ಇಟ ಬೇಡ ಚಿನ್ನು ಗೊತ್ತನ್ರಿ? ಬೇಡ ನಮ್ಮ ಅಪ್ಪನ ಹೇಳ ಚಿನ್ನು ಗೊತ್ತನ್ರಿ? ಏ ಗೊತ್ತದಳ್ರಿ ನಮ್ಮ ಅಪ್ಪನ ಲವರ್ ಹೌದಿಲ್ಲ ಹೌದವ ಬಿಡ್ತಳ್ಳಿ ಮೊದಲ ವಿಡಿಯೋ ಹೊಡಿ ಒಂಬತ್ತು ಆಡ್ತೀರೇನ್ರಿ? ಓನ್ಲಿ ಖೋಖೋ ದೋಸ್ತ ನೋ ಕಬಡ್ಡಿ ಐ ಹೇಟ್ ಕಬಡ್ಡಿ ಐ ಲವ್ ಖೋಖೋ ಸೋಮು ಹೋಗ
ಯವ್ವ. ನೀ ಸುಮ್ ಬಾರ ಏ, ಸೇಪ ಯವ್ವ, ಯವ್ವ, ವಾ ಅವ್ನ್ ನೋಡಿ ಯಾಕೆ ನೀನು ಹೊಡಿಲ್ಲ ಬ್ಯಾಡ 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 ಬಡಿಬೇಡ ಅಲ್ರಿ ಹೇಳಕೈತಿ ಬ್ಯಾಡ ಅಲ್ಲ ನನ್ನ ಮಗಳಿಗೆ ನಾ ಬಡಿಯಕ್ ಬರ್ರಿ ಇವಂಗೆ ಎಷ್ಟು ಒಳಗೆ ಜುಮ್ ಬಂದತ್ ನೋಡ್ರಿ ಯಪ್ಪ ಹಾ? ನೀ ಬಡಿಯಾಕ ಬಂದಿ ಈ ಮಗ ಕರ್ನ ಬಡದ ಬಿಟ್ಟು ನನಗೆ ಆಯ್ತು ಬಲಾತ್ಕಾರ ಮಾಡ್ತಾರೇನ್ರಿ ಈ ಮಗನ ಈ ಸಲ ಮತ್ತೆ ರೇಪ ಮಾಡ್ತೀನಿ ನಾನು. ಏ ರೇಪ್ ಮಾಡ್ಬೇಡ ಅಲ್ಲ ನಿನ್ನ ಉಳ್ಸಾಕ್ ಬಂದ್ರೆ ನಾನು ನಿನಗೆ ಬಡಿಯಾಕ ಬಂದಂಗ ಆತೇನದು ಹಾ ನಮ್ಮ ಇನ್ನೂ ಕೈ ಬಿಡಿಸಿ ಏ ಮಾಮ ಎಷ್ಟು ಬಡಿತಿ ಬಡಿ ನಿಂತ್ ನೋಡ್ತಾನ ಯಪ್ಪ ನಾನು ಮಾನ್ ಬೇಡಲೇ ನನ್ನ ಮೈ ಎಲ್ಲ ಉರಿಸ್ತೈತಿ ಏ ಮಾಮೂ ಮಾಮು ಅಂದ್ರ ಅದ ಹಿಂದಿ ಒಳಗೆ ಕಾಕ ಅನ್ನ 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 ಯಪ್ಪ ಅಯ್ಯವ ನಾನು ಯಾಕೆ ಬಡಿಯಾಕತ್ತೀನಿ ನೀನು ಇಲ್ಲ ಯವ್ವ ನಿನ್ನ ಯಾಕೆ ಬರ್ಲಿ ಅದ್ರ ಜೋಡಿ ಯಾಕೆ ಅಡ್ಡಾಡ್ತಿ ಬಿಟ್ಟು ಬಿಡೋದು ಬೇಡ ಹಾಳಾಗಿ ಹೋಗಲ್ಲಕ ಅವ್ನ ಮದಿ ಮಾಡ್ಕೊತೀನಿ ನಾನು. ಮದಿ ಮಾಡ್ಕೋತೀವಿ ಓ ಯವ್ವ ವಾ ಇವನ್ ಮದಿ ಮಾಡ್ಕೋತ್ಯಾ ಮತ್ತೆ ಯಾರನ್ನಾಗಲಿ ಇವ ನಿನ್ನ ಗಂಡ ಗೋಲಿ ಗುಂಡ ಇವನ ನನಗ ಒಣಕಿ ತುಂಡ ಒಡ್ಡರ ಮಾದ್ಯಾನ ಕೋಳಿ ಚಂದಾಗ್ಯಾನ ಮಗ ಯವ್ವ ನನ್ನ ಮಾತು ಕೇಳ ಇಷ್ಟು ಮಂದಿ ಕೂತೈತಿ ಇಲ್ಲಿ ಸರ್ಗಳು ಕೂತಾರ ಅಲ್ಲಿ ಅವರು ಇವ್ರು ಯಾರ್ಯಾರು ಕಾಣವಲ್ರ ನನಗೆ ಯವ್ವ ಯವ್ವ ನಿನಗೆ ಯಾರು ಬೇಕು ಅವ್ರ ಕೈ ಮಾಡಿ ತೋರ್ಸ್ ಅವ್ರನ್ನ ತಂದು ಸದ್ದ ನಿನ್ನ ಜೋಡಿ ಲಗ್ನ ಮಾಡ್ತೀನಿ ಎಲ್ಲಿದೆಯಾ ಬಸ್ಸು ಮಾವ ಇವನೇನು ಮಾಡ್ತಿ ಯಾರು ಮನುಷ್ಯ ಎಲ್ಲಿದ್ದೀಯ ಬಸುಮಮ್ಮ ಎಲ್ಲಿದ್ದೀಯಾ ಹ್ಞೂ ಅವನ ಬಸು ಮಾಮನ ತರ್ತೀನಿ ಬಿಡು ನಾನು ಬಸುಮಮ್ಮನನ್ನು ಪ್ರೀತಿ ಮಾಡ್ತಿದ್ದೇನೆ ದಯವಿಟ್ಟು ನನ್ನ ಹುಡುಗಿ ಕೂಡಿ ಎಲ್ಲರೂ ಇಲ್ಲ ನೀ ಯಾರು ತೋರಿಸ್ತು ಯವ್ವ ತಡಿ ನೋಡ್ತೀನಿ ಯಾರು ಇಷ್ಟ ಆಗ್ರ ಅಂತೇಳಿ ಯಪ್ಪ ಆ? ಯವ್ವ ಬಸವಣ್ಣ ಯವ ನೋಡ ಹಂದಿ ಮರಿ ಆಗ್ತಿ ಬಸವಣ್ಣ ಅಂತ ಏನಿದೆ ಯವ್ವ ಯಪ್ಪ ಹೇಳವ್ವ ತಡಿ ವಿಚಾರ ಮಾಡ್ತೀನಿ ಮಾಡ್ಯವ ಮಾಡ ಯಾಕ ನಾಳೆ ನೀ ಸಾಯಿವರೆಗೆ ಬಾಳೆ ಮಾಡಾಕಿ ಹಾ. ಚಲೋ ಗಂಟೆ ಹುಡುಕ್ಯಾಡ ನಾನ ಯಪ್ಪ ಎಲ್ಲಿ ನೋಡ್ತಿ ಬರ್ರಿ ಅಂಕಲ್ಗಳ ಕಾಣಕತ್ತಾರ ನನಗೆ ಅಯ್ಯೋ ನನ್ನ ಕರ್ಮ ಹುಡುಗರು ಕಾಣನವಲ್ರಿ ಮಾಯಾಗ್ಯಾವನ್ರಿ ನನಗಾಗಿಲ್ಲ ಮುಂದ್ ಕುಂದರ್ಗಾಗಿವ ಯಪ್ಪ ಓಯವ್ವ ಅದಕ್ಕ ನಾನು ತೀರ್ಮಾನ ಮಾಡೀನಿ ಏನ್ ಮಾಡಿದಿ ಇವನ ನನ್ನ ಗಂಡ ಅಯ್ಯೋ ನನ್ನ ಕರ್ಮ ಗಂಡ ಪಿಂಡ ಶಬಾಷ್ ಮಾಮ ಶಬಾಷ್ ವಾ ಇವ ನಿನ್ನ ಗಂಡ ಹಲಬಿರ್ಯ ಹಾ ಕತ್ರಿಗಲ್ ನನ್ನ ಮಗ ಇವನೇನು ಮಾಡ್ತೇನೆ ನಡಿಯೋ ನಿನ್ ನಡಿ ಯವ್ವ ವಾ ಈಗ ನಾನು ಕಾಶಿ ಯಾತ್ರೆ ಹೋಗ್ತೀನಿ ಭಾಳ ದೂರ ಹೋಗಂಗಿಲ್ಲ ಅಷ್ಟೇ ಒಂದ್ 4-5 ವರ್ಷ ಹೋಗಿ ಜಳಕ ಮಾಡಿದೇನು ಅಷ್ಟೇ ಜಲ್ದಿ ಬರ್ತೀನಿ ಐ ಆಮ್ ಫ್ರೆಶ್ ಮಾಮಾ 4-5 ವರ್ಷನಾಗ ಬರ್ತೀನಿ ಬಂದು ನೀನು ಚಲೋ ಒಂದು ಗಂಡನ ನೋಡಿ ಲಗ್ನ ಮಾಡ್ತೀನಿ ನೀ ಅಲ್ಲಿ ಮಟ್ಟ ತಡ್ಕೊ ಏ ಮಾಮ ಯಪ್ಪ ಅಲ್ಲ 4 ವರ್ಷ ಎಲ್ಲಿ ಹೋಗಿ ಕಾಶಿ ಯಾತ್ರೆ ಕಾಶಿ ಯಾತ್ರೆ ಬೇಡ 8 ವರ್ಷ ಹೋಗ ಬಡ್ಗುಡ್ದ ನಾ ಎಲ್ಲ ವ್ಯವಸ್ಥೆ ಪದ್ಧತಿ ಮಾಡಿಟ್ಟಿರ್ತೀನಿ ನೀ ಬರೋದ್ರಾಗ ಈ ಮಗ ಕೂಸ್ ಕೊಟ್ಟು ಕೈಯಾಗ ನಾನು ಕುಂದಿರ್ತಾನ ನೀ ಬಂದ್ಕರ ಅಳ್ಳಾಯಿ ಅನ್ನಕಂತಿ ಅಲ್ಲ ನಾ ಬರ್ಕೊಡ್ದ ಒಂದೇ ನೋಡಿ ಹೆಂಗತ್ತಿ ಆಪ್ಷನ್ ಮಗ ನಾ ಬರ್ಕೊಡ್ದ ಒಂದೇ ತಕ ಎರಡನೇ ತಕ ಹೆಸರು ಹಚ್ಚೋ ಮಗ ಇವ ಯವ್ವ ನಡಿ ಹೋಗು ನಡಿ ಅಲ್ಲ ನೀ ಏನೋ 4 ವರ್ಷ ಬಿಟ್ಟು ಮದುವೆ ಮಾಡ್ತೀನಿ ನಂದಿ ಆದ್ರೆ ನನಗೆ ಯಾರ್ದು ಬೇಕಾಗಿಲ್ಲ ಯಾರೋ ಬಸವಮ್ಮ ನನಗೆ ಯಾರ್ದು ಬ್ಯಾಡ ಅಂದ್ರ ಮನಸ್ಸು ನನಗೆ ಈ ಉಂದ ಬೇಕು ಅಯ್ಯೋ ನನ್ನ ಕರ್ಮ ನಾ ಸಾಕು ಮನಸ್ಸು ನೀ ಏನು ತಗೊಂಡು ಮನಸ್ಸಾಟದ ವಾರದೈತಿ ನಮ್ದು ಮಾಮ ನಿನ್ನ ಮೇಲೆ ಆಣಿ ಮಾಡಿ ಹೇಳ್ತೇನಪ್ಪ ಮನಸ್ಸಿಲ್ಲ. ನನಗ ಮಾತ್ರ ಈ ಉಂದ ಬೇಕು ಒಳ್ಳೆ ಮನಸ್ಸು ಏನ್ ಮಾಡ್ರಿ ನಾರಾಯಣ ಆಕಿ ಪಾಲಿ ಬಂದ ಆಕಿ ಉಣ್ವಾಲಾಕ ನಡಿ ಯಪ್ಪ ಇರ್ಲಿ ನನ್ನ ಮದುವೆ ಮಾಡ ಮಾಡ್ತೀನಿ ತಡಿ ಯಾವಕ್ಕಂತ ತಡಿ ಅಲ್ಲೇ ಮಾಮ ಗಂಡ ಬೇಕು ಹೋಗಿ ಬರ್ಲೇನ ಹೋಗಿ ಬರ್ಲೇನ ಯಪ್ಪ ಗಂಡ ಬೇಕು ನನಗ ನಾ ಹೆಂಗ ಮಾಡಲಿ ಈಗ ನನ್ನ ಗಂಡ ಬೇಕ ಈಗ 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 ಸಿಗಬಾರ್ದ ಸಿಕ್ಕರ ಬಣ್ಣದ ಹುಡುಗಿ ಹರಪಟ್ಟಿ ಮಾಮನ ಕೈಯಾಗ ಏನ್ ಮಾಡ್ತಾನ ಸಿಗಬಾರ್ದ ಸಿಕ್ಕರ ಬಣ್ಣದ ಹುಡುಗಿ ಹರಪಟ್ಟಿ ಹುಡುಗನ ಕೈಯಾಗ ಸಿಗಬಾರ್ದ ಸಿಕ್ಕರ ಬಣ್ಣದ ಹುಡುಗಿ ಹರಪಟ್ಟಿ ಹುಡುಗನ ಕೈಯಾಗ ಅಪ್ಪ ಇಳಿಸಿ ನೀನ ದಾರಿ ಉಳಿಸಿ ಬಿಡುತ್ತೀರ ಗೌಡ ಗೌಡ ಯಾವೂರ ಗೌಡ ಸಿಗಬಾರ್ದ ಸಿಕ್ಕರ ಬಣ್ಣದ ಹುಡುಗಿ ಅಲ್ಲದ
ನೀವು ತಾಯಿ ಆಗ್ತಿದ್ದೀರಾ. ಹೌದಾ? ಥ್ಯಾಂಕ್ ಯು ಏ ಪೊಲೀಸ ಏನಂದಿ? ನಡಿಲಿ ಓಕೆ ಹಾ ನಡಿಲೇನ ಎಲ್ಲಿ ಮನೆಗೆ ಓಕೆ ಅಂತೆ ಹ್ಞೂ. ಯಪ್ಪ ಹೋಗ್ಬೇಡ ಯಾಕೆ? ಹೋಗ್ಬೇಡಪ್ಪ ಹಾ. ಹೆಂಗಾದ್ರು ಬೆಳಕಾಗಂಗಾತು. ಹೌದಾ? ಬೆಳಕಾದ ಕೂಡಲೇ ಹಾ ಅಲ್ಗುರ್ದಾಗ ಮೊಸರನ್ಯಾಗ ಬರ್ತಾಳೆ. ಹ್ಞೂ. 30-40 ರೊಟ್ಟಿ ತಿನ್ನುವಾಗ ನನಗೆ ಯಾಕೆ ಬಿಡ್ತೀನಿ ಮಾಮ ಮಸಾಲೆ ಹಾಕಿ ಬರ್ತಾಳು. ಹೌದು ನೋಡ್ರಿ ಚಲೋ ಅದಾಳೇನ? ನಡಿ ನಡಿ ಅಂತ ಸಾಕು ನಡಿ ಯವ್ವ ಯಪ್ಪ ಯವ್ವ ನಿಂದ್ರಿ ಲಾಸ್ಟ್ ಸೀನ್ ಐತಪ್ಪ. ಲಾಸ್ಟ್ ಒಂದು ಕಡ್ದು ಬರ್ತೀವಿ ಯಾನಮ್ ನ್ಯೂಸ್ ಮಾಡ್ತಿರೋ ಯಪ್ಪ. ಯವ್ವ ಓ ಯವ್ವ ಇನ್ನ ಅದ್ರ ಜೋಡಿ ಏನು ಮಾಡ್ತೀಯ? ಹೋದ್ ನಾನು ಲಂಡ ನನ್ನ ಮಗ ಹೋದ? ಯವ್ವ ನೀ ಅವ್ನ ಕಾಯಿ ಸಿಗಬೇಡ. ಸಿಕ್ಕಾರ ಮುದ್ದಕ್ಕಿ ಬ್ಯಾಡ ಹೋಗುನ್ ಬಾ ಬಿಟ್ಟು ಬಿಡ ಅವ್ನು ಬ್ಯಾಡ ನಾ ಬ್ಯಾಡ ಅಲ್ಲ ಈಗ ಹೋದ ಭಾಳ ಚಲೋ ಆತ. ಹಾಂ ನಾಳೆ ಮದುವೆಯಾಗಿ ಫಸ್ಟ್ ನೇಡ್ ದಿನ ಹೋದ್ರ ನಾ ಏನ್ ನಿಂತ ಅಯ್ಯೋ ಈಗ ಹೆಂಗ್ ಅನಿಸುತ್ತ? ಬಹಳ ತ್ರಾಸತ್ತ ಮನಸ್ಸಿಗೆ. ಏನ್ ಮಾಡುದ್ರಿ? ಆ ಲಂಡನ್ ಮಗ ತಿರ್ಕೋತ್ ಹೋದ. ಈಕಿ ನನ್ನ ಮಗಳ್ರಿ. ತನ್ನ ಅನ್ನೋದು ಖಬರ್ ಇಲ್ಲ ಈಕಿಗೆ. ಸಂದ್ರಿ 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 ತಿರುಗುದಂದ್ರ ಚಂದಿಗಢ ರಾಜ ಆಡ್ಯಾರ ಕತ್ತಿಗೆ. ಬಾರೋ ಯವ್ವ ಬಾ ಹೋಗುನ್ ಬಾ. ಯಪ್ಪ ನನ್ನ ಮದುವೆ ಮಾಡು ಸಾ. ಮಾಡ್ತೀನಿ ಬಾ ಯವ್ವ ನಾಳೆ ಬೇಡ ಅಲ್ವಾ ಮಗಳ, ಮದುವೆ ದಿವಸ ದೇವ್ರ ಮುಂದೆ ಏನಂತ ಬಿಡ್ಕೋತೀವ? ಅಪ್ಪ ಮೊದಲು ದೇವರಿಗೆ ನಮಸ್ಕರಿಸಿ ಆನಂತರ ನಾನು ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಂಡೆ ಅಂತ ಎಲ್ಲವನ್ನ ನಿಮಗೆ ಹೇಳ್ತೀನಿ. ಮೊದಲು ಪ್ರಸಾದ ಸ್ವೀಕರಿಸಿ. ಅಲ್ವಾ ತಂಗಿ, ಮನೆಗೆ ಬಂದಂಗೆ ನೋಡಾತನಿ. ಆ ದಿನಾಲು ದೇವ್ರ ಮುಂದೆ ಏನಂತ ನಿಂತ ಬಿಡ್ಕೋತೀವ? ಅಪ್ಪ ಹೆತ್ತ ತಂದೆಯೇ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಳ್ಳಿಲ್ಲಪ್ಪ. ಹೆತ್ತ ತಾಯಿ ಸತ್ತು ಹೋದ್ಮೇಲೆ ಮುತ್ತಿನ ಹಾರದಂತೆ ನನ್ನನ್ನು ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ನಿತ್ಯ ಜೋಪಾನಗೈದ್ರಿ. ಬಡತನದಲ್ಲಿ ನೊಂದು ಬೆಂದು ರಕ್ತ ಸುಟ್ಟು ವಿದ್ಯೆ ಕಲಿಸಿ ಬುದ್ಧಿವಂತಳನ್ನಾಗಿ ಮಾಡಿದ್ದೀರಿ. ಹೆತ್ತ ತಾಯಿಯ ಹಾಲನ್ನ ನಾನು ಕಾಣ್ತಿದ್ರು ಚಿಂತೆ ಇಲ್ಲ. ಪ್ರೀತಿಯ ಪರ್ವದಲ್ಲಿ ಪ್ರೇರಣೆ ನೀಡಿದ್ದೀರಿ. ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆ ಕೊಟ್ಟು ಕರುಣೆ ಅನುಕಂಪನ ಮರೆಯದಂತೆ ಮಾಡ್ತೀರಿ. ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೀನಪ್ಪ. ಹೌದು ಮಗಳ, ನೀ ಹೇಳೋ ಮಾತು ಸತ್ಯವಿದೇವಮ್ಮ. ತಂಗಿ, ನಿನ್ನ ಮುದ್ದಾಗಿ ಬೆಳೆಸಲು ಒಂದು ಕಾರಣ ಇದೆಯವ. ತಂಗಿ, ನಿನ್ನ ಹಡದವ್ವ ನೀನು ಭೂಮಿಗೆ ಬಿದ್ದ ತಕ್ಷಣ ಸಾತು ಹೋದಳವ. ತಂಗಿ, ಸಾಯು ಮುನ್ನ ನಿನ್ನ ತಾಯಿ ನನ್ನ ಕಡೆಯಿಂದ ಒಂದು ಮಾತು ತಗೊಂಡಳವ. ಹುಟ್ಟು ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದಲ್ಲಿ ಕಡಲಲ್ಲಿ ಬೆಳೆಸಲಾರದೆ ಉನ್ನತ ಮೆಟ್ಟದಲ್ಲಿ ಬೆಳೆಸಿ ಕಾಣೋರ ಕಣ್ಣಲ್ಲಿ ಕೀಳಾಗಿ ಕಾಣಲಾರದೆ ಕೈ ಒಟ್ಟು ಮಕ್ಕಳಾಗಬಾರ್ದು ಈ ಸಮಾಜದಲ್ಲಿ ಅಂತೇಳಿ ನಿನ್ನ ತಾಯಿ ನನ್ನಿಂದ ಭಾಷೆ ತೆಗೆದುಕೊಂಡಳವ. ನಿನ್ನ ತಾಯಿ ಹೇಳಿದಂತೆ ಅವಳ ಆಶೆಯಂತೆ ನೆರವೇರಿಸಿದ್ದೇನೆ. ತಂಗಿ, ನಿನ್ನ ಹೆಜ್ಜೆ ಹೆಜ್ಜೆಗೂ ಎಚ್ಚರ ವಹಿಸಿ ನಿನ್ನನ್ನು ಚೊಕ್ಕ ಚಿನ್ನದಂತೆ ಬೆಳೆಸಿದ್ದೇನೆ. ತಂಗಿ, ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತವೂ ಬರೋದಮ್ಮ. ಅಪ್ಪ, ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೀಯಪ್ಪ. ಹೆತ್ತ ತಾಯಿಯನ್ನ ಕಳೆದುಕೊಂಡ ನನ್ನಂತ ಅನಾಥ ಮಕ್ಕಳು ನಿನ್ನಂತ ಹೆತ್ತಪ್ಪನನ್ನ ಪಡೆಯಬೇಕಾದ್ರೆ ಅವರು ಪುಣ್ಯವಿರಬೇಕು. ಪ್ರಾಯದ ಮಗಳಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪವಿತ್ರ ಮಂಗಲ ಸೂತ್ರ ದೊರಕಿಸಿಕೊಡಲು ಮುಂದಾಗಿರುವಿರಿ. ಈ ಮನೆಯ ಮಾನವಂತರ ಮಗಳಾಗಿ ತವರು ಮನೆಯ ಕೀರ್ತಿ ಕಳಶವನ್ನಾಗಿ ಮಾಡಿಕೊಂಡು ಹೆತ್ತವರ ಕರಳಿಗೆ ಯಾವ ಕುತ್ತು ಬಾರದಂತೆ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬಾಳ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಸಂತೋಷಮ್ಮ, ತುಂಬ ಸಂತೋಷ. ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡು ಪಕ್ಷಿ ಆಗದೆ ಮನೆ ಮುಂದೆ ಬಂದರೆ ಬೋರು ಮಾಡಿಕೋ ಅರಿಗಿನೇ ಆಗಬೇಕಮ್ಮ, ಅರಿಗಿನೇ ಆಗಬೇಕು. ಮಾನ ಮರ್ಯಾದೆ ಸದಾ ನಿನ್ನ ಮನದಲ್ಲಿರಬೇಕು. ಹುಟ್ಟಿದ ಮನೆ ಕೀರ್ತಿ ಕೊಟ್ಟರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕು. ತಂಗಿ,
ಹೊಟ್ಟೆಗೆ ಹಿಟ್ಟಿಲ್ಲದ ಚಿಂತೆ ಇವಿಲ್ಲ. ಗರ್ತಿ ಮಾನ ಬಿಟ್ಟು ಕೊಡಬಾರ್ದಮ್ಮ, ಮಾನ ಬಿಟ್ಟು ಕೊಡಬಾರದು. ಅಪ್ಪ, ನಾನು ನಿನ್ನ ಮಗಳಪ್ಪ. ನಿನ್ನ ರಕ್ತ ಹಂಚಿಕೊಂಡು ಬಂದವಳು. ನಿನ್ನ ಇಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ಬಾಳಿನುದ್ದಕ್ಕೂ ಎಷ್ಟೇ ಕಷ್ಟಗಳೇ ಬರಲಿ ಅದನ್ನು ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಬದುಕುವ ಧೈರ್ಯ ನನ್ನಲ್ಲಿದೆ. ದುಷ್ಟರ ಕಾಟ ಹೆಚ್ಚಿಗೆ ಬಂದರೂ ಅದನ್ನು ಧಿಕ್ಕರಿಸುವ ಬಲ ನನ್ನಲ್ಲಿದೆ. ಈ ಮನೆಯ ಮಾಡುವಂತರ ಮಗಳಾಗಿ, ಮಾಡಿಕೊಂಡ ಗಂಡನಿಗೆ ಮಾನವೀಯವಾಗಿ, ನೋಡುವವರ ಕಣ್ಣಲ್ಲಿ ರತ್ನವಾಗಿ, ಕೊನೆಯುಸಿರಿರುವವರೆಗೂ ಶೀಲದ ಶಿಖರವಾಗಿ ಈ 3 ದಿನದ ಸಂತೆ ಮುಗಿಸುವ ತಂದೆ. ಇದಕ್ಕೆ ನಿನ್ನ ಪಾದ ಮುಟ್ಟಿ ಸಾಕ್ಷಿ. ಎದ್ದೇಳು ಮಗಳೇ, ಎದ್ದೇಳು. ಹಡದವ್ರು ಹೇಳೋ ಮಾತು ಹೇಳಿದ್ದೇನೆ ತಂಗಿ. ನುಡಿದಿದ್ದೆ ನಡಿಬೇಕಾದವಳು ನೀನು. ಬಹುಕಾಲ ಉಳಿಬೇಕಾದ ಹೆಸರು ಅಳಿಸಿಕೊಳ್ಳಬಾರದಮ್ಮ, ಅಳಿಸಿಕೊಳ್ಳಬಾರದು. ಅದು ನಿನ್ನ ಕೈಲಿದೆ ಮಗು ಅಂಬಿಕಾ, ನಿನ್ನ ಕೈಲಿದೆ. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ, ನೀತಿ, ಧರ್ಮದ ನುಡಿಯಂತೆ ನುಡಿಯೋ ಮುತ್ತಿನಂತ ಮಗಳಾಗಿ ಮುಂದುವರಿಯುವೆ. ಆಯ್ತೇ? ಸಾಕು. ನನ್ನ ಆಸೆ ಈಡೇರಿಸು ಕೂಸ ನೀನಾದರೆ ತಂಗಿ, ನಿನ್ನ ಗಂಡನ ಮನೆಗೆ ಹೇಗೆ ಕಳಿಸ್ತೀನಿ ಗೊತ್ತೇ? ಹೇಗೆ ಕಳಿಸುವೆ ಅಪ್ಪಾಜಿ? ಹಂಗಾರ ಆಲಿಸಿ ನೋಡುವ ಮಗಳ. ವಸಂತ ಕಾಲ ಬಂದಾಗ ಹಾವು ಚಿಗುರಲೇಬೇಕು, ಕಂಗನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಲ ಭಾಗ ಮಲಗಬೇಕು. ವಸಂತ ಕಾಲ ಬಂದಾಗ ಚಿಗುರಲೇಬೇಕು, ಕೋಗಿಲ ಹಾಡಲೇಬೇಕು, ಕಂಗನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಲ ಭಾಗ ಮಲಗಬೇಕು. ಹೊಸಬಾಳ ಹಸಿರಲ್ಲಿ ನಸುರಾಜಿ ನಿಂತಾಗ ವಸಂತ ಕಾಲ ಬಂದಾಗ ಹಾವು ಚಿಗುರಲೇಬೇಕು, ಕೋಗಿಲ ಹಾಡಲೇಬೇಕು, ಕಂಗನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಲ ಭಾಗ ಮಲಗಬೇಕು. ರೇಷ್ಮೆ ಸೀರೆಯಿತ್ತು, ಹೊಸ ಹೂವ ಮುಡಿಯಲ್ಲಿತ್ತು, ಅದು ಬದಲಾಗಿ ಕುಳಿತಿರುವಾಗ, ಅದು ಬದಲಾಗಿ ಕುಳಿತಿರುವಾಗ ನೋಡುವುದೇ ಯಾಕೆಂದರು. ಮತ್ತೆ ಸೇರುವಾಗ ಮಾತಲ್ಲಿ ಕಟ್ಟುವಾಗ ಹಳ್ಳಿಯ ಹಾಗೆ, ಹಳ್ಳಿಯ ಹಾಗೆ, ಹಳ್ಳಿಯ ಹಾಗೆ, ಹಳ್ಳಿಯ ಹಾಗೆ ಎಲ್ಲ ನೀರೊಡನೋವ. ವಸಂತ ಕಾಲ ಬಂದಾಗ ಹಾವು ಚಿಗುರಲೇಬೇಕು, ಕೋಗಿಲ ಹಾಡಲೇಬೇಕು, ಕಂಗನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಲ ಭಾಗ ಮಲಗಬೇಕು. ಮಗಳ ನೋಡವ, ಈ ಅಪ್ಪಗ ಏನು ಬುದ್ಧಿ ಅಲ್ಲಿ ನೋಡವ. ಅವಸರದಾಗ ಮದುವೆ ಗದಲ್ದಾಗ ಅರಿಶಿನ ಪತ್ರ ತರದು ಬಿಟ್ಟನ ತಂಗಿ. ನಿಮ್ಮ ಮಾವು ಇದ್ದಂತರ ಎಲ್ಲ ವಿಚಾರ ಮಾಡ್ತಿಲ್ವ? ನಿಮ್ಮ ಮಾವು ಇಲ್ಲದಕ್ಕೆ ಮಾರ್ತ ಬಿಟ್ಟನ ತಂಗಿ. ತಂಗಿ ನೀವು ಪಾಠಕ್ನ ರೆಡಿ ಆಗುವ, ನಿನ್ನ ಗೆಳತಾರ ಬಸವನ ಹೊಡ್ಯಾಕ ಕಾಯಾಕ್ತಾರ. ನಾ ಹಿಂಗೆ ಹೋಗಿ ದನ್ಯಾರಿಗೆ ಭೇಟಿಯಾಗಿ ಅರಿಶಿನ ಪತ್ರ ತೊಗೊಂಡು ದನ್ಯಾರು ಕರ್ಕೊಂಡು ಬರ್ತಾನೆ ತಂಗಿ. ಹುಷಾರವ ಯಾವ? ಸರಿಯಪ್ಪ. ಯಾವ ದನ್ಯಾರು ಕರ್ಕೊಂಡು ಬರ್ತಾನೆ, ಎಲ್ಲರೂ ಕೂಡಿ ರೆಡಿ ಆದ ಮೇಲೆ ಬಸವನ ಗುಡಿ ಹೋಗೋನು. ನಿನ್ನ ಮಾವು ಕಾಯತಾರವ ತಂಗಿ. ಆಗ್ಲಿಯಪ್ಪ. ತಂಗಿ ತೆಲಿಗೆ ಹೂವು ಮುಡ್ಕೋಕೆ ಮಲ್ಲಿಗೆ ಹೂವು, ರೇಷ್ಮೆ ಸೀರೆ ದಿನಾರ ತರ್ತಾನದಾರ ಅವ. ನಾ ಅರಿಶಿನ ಪದಾರ್ಥ ತರ್ತಾನೆ ಅವು. ಸರಿಯಪ್ಪ, ಹಾಂ ಆದಷ್ಟು ಬೇಗ ಬಂದ್ಬಿಡಿ. ಮನೆ ಕಡೆ ಹುಷಾರ ತಂಗಿ.
ದೇವ್ರು ಸಿಕ್ಕಂಗೆ ಸಿಕ್ಕರಲ್ರಿ ಯಾಕೆ ರುದ್ರ ಏನಾಯ್ತು? ಧನ್ಯಾರ ಈಗ ನಿಮ್ಮನ್ನ ಅಂತಲ್ಲಿ ಬಂದೀನಿ ಎದಕ್ಕೆ? ಧನ್ಯಾರ ಮೂರ್ತ ಹತ್ರ ಬತ್ರಿ ಹಾಂ, ನೀವು ನೋಡಿದ್ರ ಎಲ್ಲಿ ಹೊಂಟಂಗೈತಿರಲ್ಲ. ಎಲ್ಲಿ ಹೊಂಟಿಲ್ಲ ರುದ್ರ. ನಮ್ಮ ಮನೆ ದೇವ್ರಿಗೆ ಕಡಪಟ್ಟಿ ಪವಾಡ ಬಸವೇಶ್ವರಿಗೆ ಹೋಗಿ ಅಂಬಿಕಾನ ಹೆಸರ ಮೇಲೆ ಒಂದು ಅರ್ಚನೆ ಮಾಡಿಸ್ಕೊಂಡು ನಾನು ಹೇಳ್ತೀನಿ ನಿನ್ನ ಮನೆಗೆ ಹೊಂಟಿದ್ವಿ. ಅಷ್ಟರಾಗಿ ಇದ್ರಿಗೆ ನೀ ಬಂದಿ. ನೀ ಎಲ್ಲಿ ಹೊಂಟಿ? ಧನ್ಯಾರ ಮದುವೆ ಗದದಾಗ ಅರ್ಶಿನ ಪತ್ಲ ತರೋದು ಮಾಡ್ತಾನ್ರಿ. ಪತ್ಲ ತೊಗೊಂಡು ನಿಮ್ಗೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ ರೀ ಧನ್ಯಾರ. ಹೌದಾ? ಪತ್ತಲ ತಗೊಂಡ ನಮ್ಮನ್ನ ಕರ್ಕೊಂಡು ಹೋಗಿ? ಹೌದ್ರಿ ಧನ್ಯಾರ. ರುದ್ರ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡು. ನಿನ್ನ ಮಗಳ ಮದುವೆ ಅಂತಂದ್ರೆ ನನ್ನ ಮಗಳ ಮದುವೆ ಅಂತಂದ್ರೆ ನೋಡು, ನೀನೇನು ಚಿಂತೆ ಮಾಡಬೇಡ. ದೇವಸ್ಥಾನಕ್ಕೆ ಹೋದವರು ನಾವಿಬ್ಬರು ಅಲ್ಲಿಗೆ ಬಂದು ಬಿಡ್ತೇವೆ. ರುದ್ರ, ಸರಿ ಧನ್ಯಾರ. ಮಾಂತೇಶ್ ಹಬ್ಬ ಧನ್ಯವ್ರು ಕಾಣವಲ್ಲಾಗ್ಯಾರಲ್ಲ ರೀ. ಮಾಂತೆ ಶಬ್ದ ನೀನಾ? ಅವನಿಗೆ ಏನಪ್ಪ ಏನು ಹೇಳೋದು ಅವಂಗ? ನೋಡು, ಮೊನ್ನೆ ಬಂದ, ಹೌದು. ಮತ್ತೆ ಇವತ್ತು ಬೆಂಗಳೂರದಾಗ ಏನೋ ಕೆಲಸ ಐತೆ ಅಂತೇಳಿ ಹೋಗಕ್ಕೆ ನಿಂತಿದ್ದ. ಅದಕ್ಕೆ ನೀ ನನಗೆ ನಿನ್ನೆ ರೊಕ್ಕ ಬೇಕಂತ ಕೇಳಿದ್ದಲ್ಲ, ಅದೇ ರೊಕ್ಕ ನಾ ಮಾಂತೇಶನ ಕೈ ಕೊಟ್ಟ ನಿನ್ನ ಮನೆಗೆ ಕಳಿಸೀನಿ. ನಿನ್ನ ಮನೆಯವ ಯಾವತ್ತೂ ನೋಡಿಲ್ಲ, ನಿನ್ನ ಮಗಳೂ ನೋಡಿಲ್ಲ. ಅವ ನನಗೇನು ಹೇಳಿದ್ ಗೊತ್ತಾ? ಅಪ್ಪಾಜಿ, ಇವತ್ತು ರುದ್ರ ಅಂಕಲ್ ಮನೆಗೆ ಹೋಗಿ ಈ ದುಡ್ಡನ್ನು ಅವ್ರ ಕೈಯಾಗ ಕೊಟ್ಟು ಅವ್ರ ಮಗಳಿಗೆ ಮದುವೆ ಶುಭಾಶಯ ಕೋರಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೋದಪ್ಪ. ನೋಡ್ರಿ ನಿಮ್ಮ ಹಂಗೆ ಮಾತು ಉಳಿಸ್ಕೊಲ್ ನೋಡ್ರಿ ಧನ್ಯಾರ ನಿಮ್ಮ ಮಗ ರೀ. ಹಂಗಲ್ರಿ ನನಗೇನು ಹೇಳಿದ್ರಿ ಕಾಕಾರ, ನಾ ಮದುವೆ ಮನ್ಯಾಗ ಇರ್ತಾನ ಅಂತ ಹೇಳಿರಲ್ರಿ. ಅವರ ಉಳಿಸ್ಕೊಲ್ಲ ನೋಡ್ರಿ ಹಂಗೆ ಮದುವೆ ಬರ್ತಾನ ಅಂತ ಹೇಳಿ ನನಗೆ ಬೆಂಗಳೂರು ಹೋಗ್ಯಾರನ್ರಿ. ಹೌದಪ್ಪ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾನೆ. ಅವನು ಇಲ್ಲಿದ್ರೆ ಏನಾಯ್ತು, ನಾವಿದ್ದೀವಲ್ಲ, ಅಷ್ಟಕ್ಕೂ ಅವ್ನು ಬಂದರೂ ಬರಬಹುದು. ಆದ್ರಿ ಎಲ್ಲರೂ ಬಂದು ನನ್ನ ಮಗಳು ಮದುವೆ ಮಾಡಿರ ಬಾಸ್ ಚಂದ ಆಗತ್ರಿ ಅವರು. ರುದ್ರ, ಇನ್ನೊಂದು ಮಾತು, ನಿನ್ನ ಮಗಳಿಗೆ ರೇಷ್ಮೆ ಸೀರೆನ ನಾನು ತರ್ತೀನಿ ಕೊ. ಆತ್ರಿ ನನಗೆ ಹೆಣ್ಮಕ್ಳಿಲ್ಲ, ಅದೇ ನನ್ನ ಮಗಳಂತ ತಿಳ್ಕೊಂಡು ಅವಳಿಗೊಂದು ಮುದ್ದಾದ ರೇಷ್ಮೆ ಸೀರೆ ತರ್ತೀನಿ, ಆಯ್ತಾ? ನೀನು ಹೋಗಿ ಬಾ, ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮನೆಗೆ ಬಂದುಬಿಡ್ತೇವೆ. ಜಲ್ದಿ ಬಂದು ಬಿಡ್ರಿ, ಪವನಾರ ಬಂದು ಗಾಡಿ ನೀವು ಲೆಬ್ಬನ ಗಾಡಿ ಇಲ್ಲಿ ನಿಂತಿರ್ತಾನಾರ. ಆಯ್ತಪ್ಪ, ಸದ್ಯ ಬರ್ತೀವಿ, ನೀನು ನಡಿ, ನಾವು ಬಂದುಬಿಟ್ಟು. ನಾ ಹೋಗಿ ಪೇಟೆಗೆ ಹೋಗಿ ಬರ್ತಾನೆ ರೀ. ಆಯ್ತಪ್ಪ. ಏ ರುದ್ರ, ಬಾರೋ ಇಲ್ಲಿ. ಇನ್ನೊಂದು ಮಾತು ಹೇಳ್ಬೇಕು ಬಾರೋ ನಿಂಗೆ. ರುದ್ರ, ಇವತ್ತು ನಿನ್ನ ಮಗಳ ಮದುವೆ, ಹೌದ್ರಿ. ಯಾವುದೇ ಕಾರಣಕ್ಕೂ ನೀನು ಕೋಪಿಸ್ಕೊಳ್ಬಾರ್ದು. ಇಲ್ರಿಪ್ಪ, ನಗನಗತ್ತ ಬೀಗರು ಬಂದಿರ್ತಾರಲ್ಲ, ಅವರನ್ನ ವಿಚಾರ ಮಾಡಿ ಅವರನ್ನ ನಗನಗತ ಕಳಿಸ್ಕೊಡ್ಬೇಕು, ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ನೀನು ಸಿಟ್ಟಾಗಬಾರ್ದು. ಸಿಟ್ಟು ಯಾವಾಗ ಏನ್ರಿ ದಿನಾರ ಏನು ಹಂಗೇನಾಗೋದಿಲ್ಲ ನೋಡ್ರಿ. ಆಯ್ತು, ನಡೀತಾರೆ, ನಾವು ಬರ್ತೇವೆ. ಮಾದೇವಿ, ಬೇಗ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಂಬಿಕನ ಹೆಸರ ಮೇಲೆ ಅರ್ಚನೆ ಮಾಡಿಕೊಂಡು ನಾವು ಬೇಗ ಹೋಗ್ಬಿಡೋಣ. ಸರಿ.